ಸೊ ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತೇನು ವೀಡಿಯೋ ಮಾಡ್ಬೇಕಂತನೂ ಗೊತ್ತಿಲ್ಲ. ಸುಮ್ಮನೆ ಬೆಳಗ್ಗೆ ಎದ್ದೆ, ಮುಖ ತೊಳೆದೆ, ಅದನ್ನ ವೀಡಿಯೋ ಮಾಡ್ಕೊಂಡೆ. ಗೈಸ್ ಬೆಳಗ್ಗೆನೆ ಯಾಕೋ ಗೊತ್ತಿಲ್ಲ, ತುಂಬ ಬೇಜಾರಾಯಿತು. ನೋಡಿದೆ ಇನ್ಸ್ಟಾಗ್ರಾಮಲ್ಲಿ ಏನು ಮೆಸ್ಸಿ ಕೊಟ್ಟಿದ್ದಾರೆ 150 ಕೋಟಿ. ಅದರಲ್ಲಿ ಒಂದು 50% ಇಂಡಿಯನ್ ಫುಟ್ಬಾಲ್ ಟೀಮ್ಗೆ ಕಾಂಟ್ರಿಬ್ಯೂಟ್ ಮಾಡಿದ್ರೆ ನಮ್ಮ ಇಂಡಿಯನ್ ಫುಟ್ಬಾಲ್ ಟೀಮ್ ಇವಾಗ ಎಲ್ಲೋ ಇರ್ತಾ ಇತ್ತು. ಸೊ ಬೇಜಾರಾಗಿ ಹಂಗೆ ರೂಮ್ ಕಡೆ ಬಂದೆ. ರೂಮ್ ಫುಲ್ ಗಲೀಜಾಗಿತ್ತು. ಇದೊಂದು ಸ್ವಲ್ಪ ಬೇಜಾರಾಯಿತು. ಹಂಗೆ ಫುಲ್ ರೂಮೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ಇಂಟ್ರಡ್ಯೂಸ್ ಮಾಡಿಸ್ತೀನಿ ನೋಡಿ ಇದರಲ್ಲಿ ಏನೇನೈತೆ ಅಂತ. ಇದು ಬಂದುಬಿಟ್ಟು ನನ್ನ ಫೇವ್ರೆಟ್ ಮಾಸ್ಕು. ನಾನು ಇದರಲ್ಲಿ ಸ್ಟಾರ್ಟಿಂಗಲ್ಲಿ ಕಾಂಟೆಂಟ್ ಎಲ್ಲ ಶೂಟ್ ಮಾಡ್ತಾಯಿದ್ದೆ. ಮತ್ತು ಇದು ಬಂದುಬಿಟ್ಟು ಲೆಜೆಂಡ್ಸ್ಗೆ ಮಾತ್ರ ಗೊತ್ತಿರುತ್ತೆ ಅದೇನು ಅಂತ ಮಾಡೋರಿಗೆ. ಮತ್ತು ಅಲ್ಲೊಂದು ಸ್ವಲ್ಪ ರೆಸಿಸ್ಟೆನ್ಸ್ ಪ್ಯಾಂಟ್ಸ್ ಎಲ್ಲ ಇಟ್ಟಿದ್ದೀನಿ. ಇದು ನನ್ನ ಚಿಕ್ಕ ಮೈಕು, ಇದರಲ್ಲೇ ನಾನು ವೀಡಿಯೋಸ್ ಎಲ್ಲ ಶೂಟ್ ಮಾಡಿಕೊಂಡು ಅದಕ್ಕೆ ಆಡಿಯೋ ಕೊಡೋದು. ಮತ್ತು ಇದು ಹೇರ್ ಸಿರಮ್ಮು, ಮತ್ತು ಇದೊಂದು ಸ್ವಲ್ಪ ಕ್ರೀಮ್ಸ್ ಎಲ್ಲ ಐತೆ. ನಾನು ಆ್ಯಕ್ಚುಲಿ ನನ್ನ ಸ್ಕಿನ್ನ ಕೇರ್ ಮಾಡ್ತೀನಿ. ಮತ್ತು ಇದು ಖಾಲಿ ಜಾಗ, ಇಲ್ಲಿ ನನ್ನ ಏನಾದರೂ ಬರೆಯೋದು ಏನಾದರೂ ಇದೆ ಅಲ್ಲಿ ನಾನು ಮಾಡ್ಕೊತೀನಿ. ಇದು ನನ್ನ ಕಾಲೇಜ್ಗೆ ಹೋಗೋ ಬ್ಯಾಗು. ಮತ್ತು ಇದೇನು ನೋಡ್ತಾ ಇದ್ದೀರಾ, ಅದು ಫುಲ್ಲು ಕಂಪಾರ್ಟ್ಮೆಂಟ್ ಬಂದುಬಿಟ್ಟು ನಾನು ಫುಲ್ಲು ಬಟ್ಟೆಗಳೆಲ್ಲ ಅದ್ರಲ್ಲಿ ಮಡಚಿ ನೀಟಾಗಿ ಇಟ್ಕೊಂಡಿರ್ತೀನಿ. ಹಿಂಗೆ ನೋಡಬೇಕಾದ್ರೆ ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ದೆ. ಇದು ಬ್ಯಾಕ್ಗ್ರೌಂಡ್ ಲೈಟು, ಮತ್ತು ಇದು ನ್ಯಾಚುರಲ್ ಲೈಟು. ರೀಸೆಂಟಾಗಿ ನಾನು ಕಾಂಟೆಂಟ್ ಕ್ರಿಯೇಟ್ ಮಾಡೋದ್ರಿಂದ ನನ್ನ ಕ್ಯಾಮ್ರಾ ಮುಂದೆ ಇಷ್ಟೊಂದು ಆ್ಯಕ್ಟಿವ್ ಆಗಿ ಇರಲಿಲ್ಲ. ಸೊ ಇದು ನನ್ನ ಬಾಡಿ ಕಂಡೀಷನ್ನು. ನನ್ನ ಬಾಡಿನ ಪ್ರಾಪರಾಗಿ ನಾನು ಮೇಂಟೈನ್ ಮಾಡ್ತಾಯಿಲ್ಲ. ಹಿಂಗೆ ಆಚೆ ಕಡೆ ಬಂದು ನೋಡಿದ್ರೆ ಒಂದು ಹಾರ್ಟ್ ಟಚಿಂಗ್ ಒಳ್ಳೆ ಹಾಡು ಪ್ಲೇ ಆಗ್ತಾಯಿತ್ತು. ಸೊ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಂಡಿರೋ ನಾನು ಹಿಂಗೆ ಫ್ರಿಜ್ ಕಡೆ ಹೋದೆ. ಫ್ರಿಜ್ ಓಪನ್ ಮಾಡಿ ನೋಡಿದ್ರೆ ಏನಾದರೂ ತಿನ್ನೋಕ್ಕೆ ಸಿಗ್ಬೋದಾ ಅಂತ ಹುಡುಕ್ತಾಯಿದ್ದೆ. ಗೈಸ್, ಇದು ನಾನು ಹೇರ್ ಕೇರ್ ಮಾಡೋಕ್ಕೆ ಒಂದು ಸ್ಪ್ರೇ ರೆಡಿ ಮಾಡ್ಕೊಂಡಿದ್ದೆ. ಅದು ಬಿಟ್ಟರೆ ಏನಾದ್ರು ತಿನ್ನೋಕೆ ಹುಡುಕ್ತಾಯಿದ್ದೆ. ನೋಡಿದ್ರೆ ಒಂದು ಮೊಟ್ಟೆ ಇತ್ತು. ಆ ಮೊಟ್ಟೆ ಯಾವ ಮೂಲೆಗೂ ಸಾಲಲ್ಲ ಅಂದ್ಬಿಟ್ಟು ಅದು ಅಲ್ಲೇ ಇಟ್ಟೆ. ಸೊ ಫ್ರಿಜ್ಜಲ್ಲಿ ಅರ್ಧ ಲೀಟ್ರ್ ಹಾಲಿತ್ತು. ಆ ಹಾಲು ಎತ್ಕೊಂಡೋಗ್ಬಿಟ್ಟು ಕಾಯಿಸ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಎತ್ಕೊಂಡು ಹೋದೆ. ಸೊ ಗೈಸ್, ಇದ್ರ ಬಗ್ಗೆ ತುಂಬ ಜನ ಗೊತ್ತಿರಲ್ಲ. ಏನಂತ ಅಂದರೆ ಇದು ಪ್ಯಾಸ್ಚರೈಸ್ಡ್ ಮಿಲ್ಕು. ಆಲ್ರೆಡಿ ಇದನ್ನ ಚೆನ್ನಾಗಿ ಹೀಟ್ ಮಾಡಿಬಿಟ್ಟು ಇದರಲ್ಲಿರೋ ಬ್ಯಾಕ್ಟೀರಿಯಾಸ್ನೆಲ್ಲ ಸಾಯಿಸಿಬಿಟ್ಟು ಆಮೇಲೆ ಇದನ್ನ ಪ್ಯಾಕ್ ಮಾಡ್ತಾರೆ. ಸೊ ಹಳೆ ಕಾಲದಲ್ಲೆಲ್ಲ ಹೀಟ್ ಮಾಡ್ತಾಯಿದ್ದು, ಬಿಸಿ ಮಾಡ್ತಾಯಿದ್ದು ಅದೇ ಒಂದು ಕಾರಣಕ್ಕೆ ಬ್ಯಾಕ್ಟೀರಿಯಾಸ್ನ ಸಾಯಿಸಬೇಕು ಅಂತ. ಸೊ ನಾವು ಕುಡಿಬೇಕಾದ್ರೆ ಆಲ್ರೆಡಿ ಅದೆಲ್ಲ ಆಗಿರುತ್ತೆ. ಸೊ ನಿಮ್ಗೇನಾದರೂ ಬಿಸಿ ಬೇಕಂದರೆ ಲೈಟಾಗಿ ಬೆಚ್ಚಗೆ ಮಾಡ್ಕೊಂಡು ಕುಡಿಬೋದು. ಹಂಗೆ ಹಾಲು ಕುಡಿಬೇಕಾದ್ರೆ ನೋಟಿಸ್ ಮಾಡಿದೆ, ನನ್ನ ಹೇರ್ ಫುಲ್ ಫ್ರಿಜ್ ಆಗಿತ್ತು. ಹೋಗಿ ಹಂಗೆ ಒಲೆ ಎಲ್ಲ ಹಚ್ಬಿಟ್ಟು ನೀಟಾಗಿ ಸ್ನಾನ ಮಾಡಿಕೊಂಡು ಬಂದೆ. ಸೊ ಇದು ಆ್ಯಕ್ಚುಲಿ ಜಾಸ್ತಿ ಟವಲಲ್ಲಿ ರಬ್ ಮಾಡಬಾರ್ದು ಕೂದಲನ್ನ. ಸೊ ಅದಕ್ಕೆ ನ್ಯಾಚುರಲ್ಲಾಗಿ ಬಿಸಿಲು ಚೆನ್ನಾಗಿತ್ತು. ಸೊ ಬಿಸಿಲಲ್ಲೇ ತಲೆ ಒಣಗಿಸ್ಕೊಂಡೆ ನಾನು. ಸೊ ನೀಟಾಗಿ ತಲೆ ಎಲ್ಲ ಒಣಗಿಸ್ಕೊಂಡು ಆಮೇಲೆ ಸಿಗ್ತೀನಿ, ಬಾಯ್. ಆ್ಯಕ್ಚುಲಿ ಬಾಟಲ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ಶೇಕ್ ಮಾಡಬೇಕು. ಈ ವಾಟರ್ನ ಹೆಂಗೆ ಪ್ರಿಪೇರ್ ಮಾಡೋದು ಅಂದರೆ ರೋಸ್ಮೆರಿ ಲೀವ್ಸು, ಮೆಂತ್ಯ ಮತ್ತು ಕರಿಬೇವನ್ನ ಚೆನ್ನಾಗಿ ಬಾಯ್ಲ್ ಮಾಡಾದ್ಮೇಲೆ ಈ ವಾಟರ್ ಪ್ರಿಪೇರ್ ಆಗುತ್ತೆ. ಇದು ಆ್ಯಕ್ಚುಲಿ ತುಂಬ ಬೆನಿಫಿಟ್ಟು ಕೂದಲಿಗೆ. ಹೆಂಗೆ ಅಂದರೆ ಇದು ಗ್ರೇ ಕೂದಲು ಬರೋಕ್ಕೆ ಬಿಡಲ್ಲ, ಮತ್ತು ಕೂದಲನ್ನ ಮಾಯ್ಶ್ಚರೈಸ್ ಆಗಿಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತು ಯಾರು ಕರ್ಲಿ ಹೇರ್ಸ್ ಇರುತ್ತೆ ಈ ವಾಟರ್ ತುಂಬ ಯೂಸ್ ಆಗುತ್ತೆ ಅಂಥವ್ರಿಗೆ. ಇದು ಚೆನ್ನಾಗಿ ಬ್ಯಾಕ್ ಸೈಡೆಲ್ಲ ಅಪ್ಲೈ ಮಾಡಬೇಕು. ಸೊ ಇದೇನೆಂದರೆ ರೂಟಿಂದ ಟಾಪ್ ಫುಲ್ ಕೂದಲುವರೆಗೂ ನೀಟಾಗಿ ಅಪ್ಲೈ ಮಾಡಬೇಕು. ಸೊ ಇದನ್ನೆಲ್ಲ ನಾನು ಜಲ್ದಿ ಮಾಡ್ತಾಯಿದ್ದೆ, ಯಾಕಂದರೆ ಫುಲ್ ವೀಡಿಯೋ ಮಾಡಿದ್ರೆ ಅದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಇದನ್ನೆಲ್ಲ ಫಾಸ್ಟ್ ಫಾರ್ವರ್ಡ್ ಮಾಡಿಬಿಟ್ಟೆ ನಾನು. ಸೊ ನೀಟಾಗಿ ಟಾಪ್ ಟು ಬಾಟಮ್ ಫುಲ್ಲು ಎಲ್ಲ ಸ್ಪ್ರೇ ಮಾಡಾದಮೇಲೆ ಮಸಾಜಿಂಗ್ ಪ್ರೊಸೆಸ್ಸು ಇದರಲ್ಲಿ ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಯಾಕಂದರೆ ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಇನ್ಕ್ರೀಸ್ ಆಗುತ್ತೆ. ಸೊ ಅದರಿಂದ ಏನೇ ಮೈನರ್ ಪ್ರಾಬ್ಲಮ್ಸ್ ಇದ್ದರೂ ಅದು ಸಾಲ್ವ್ ಆಗಿಬಿಡುತ್ತೆ. ಸೊ ಈ ವ್ಲಾಗಲ್ಲಿ ಏನು ಮಾಡಬೇಕಂತ ಗೊತ್ತಿಲ್ದಿರಾ ಸುಮ್ಮನೆ ಕ್ಯಾಮ್ರಾ ಇಟ್ಕೊಂಡು ಏನೋ ಒಂದು ವ್ಲಾಗ್ ಮಾಡಿದ್ದೀನಿ. ಈ ವ್ಲಾಗ್ ಇಷ್ಟೇ. ಟಾಟಾ, ಬಾಯ್ ಬಾಯ್.